ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇಂಜಿನಿಯರ್ ಅನಿಲ್. ಇವತ್ತು ನಾನು ನಿಮಗೆ ಈ ವಿಡಿಯೋ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ದುಬೈ ಹೈ ರೈಸಸ್ ಬಿಲ್ಡಿಂಗಲ್ಲಿ ವಾಟರ್ ಪ್ರೂಫ್ನ ಏನಕ್ಕೆ ಅಡಾಪ್ಟ್ ಮಾಡ್ತೀವಿ, ಅದು ನಮಗೆ ಸ್ಟ್ರಕ್ಚರ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ, ಇನ್ಕ್ಲೂಡಿಂಗ್ ಸೈಟಲ್ಲಿ ಪ್ರಾಕ್ಟಿಕಲ್ ಆಗಿ ವಿಜುವಲ್ ಮೂಲಕ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರಿಂದ ನಮಗೆ ಯಾವ ರೀತಿ ಅಡ್ವಾಂಟೇಜಸ್ ಇರುತ್ತೆ ಲಾಂಗ್ ಟರ್ಮಲ್ಲಿ ಅಂತೇಳಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಬನ್ನಿ. ನೀವೀಗ ಡಿಸ್ಪ್ಲೇಲಿ ನೋಡ್ತಿರೋದು ಕ್ರಾಸ್ ಸೆಕ್ಷನ್ ವ್ಯೂ ಆಫ್ ಫೌಂಡೇಶನ್ದು. ಇದರಲ್ಲಿ ನಮ್ಮದು ಫಸ್ಟ್ ಲೇಯರ್ ಬಂದು ಬ್ಯಾಕ್ ಫಿಲ್ಲಿಂಗ್ ಮಾಡಿರ್ತೀವಿ ನಾವು ಸಾಯಿಲ್ನ. ಯಾವುದು ರೆಸ್ಪೆಕ್ಟೆಡ್ ಲೆವೆಲ್ಸ್ಗೆ ನಾವು 2 ಲೇಯರ್ಸಲ್ಲಿ ಕಾಂಪ್ಯಾಕ್ಟ್ ಮಾಡಿ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ದೆನ್ ಅದಾದಮೇಲೆ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ನ ಮಾಡ್ತೀವಿ. ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ, ಸಾಯಿಲಲ್ಲಿ ಇನ್ಸೆಕ್ಟ್ಸ್ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಕೀಟಗಳು ಇರ್ಬೋದು, ಅದನ್ನು ನಾವು ಕಿಲ್ ಮಾಡೋದಕ್ಕೋಸ್ಕರ ನಾವು ಒನ್ಸ್ ನಾವು ಆ್ಯಂಟಿ ಟರ್ಮೈಟ್ ಮಾಡಿದ್ರೆ ಇದು 10 ಇಯರ್ಸಿಂದ 15 ಇಯರ್ಸ್ವರೆಗೂ ನಮಗೆ ಲೈಫ್ ಸ್ಪ್ಯಾನ್ ಇರುತ್ತೆ. ದೆನ್ ಅದಾದಮೇಲೆ ನಿಮಗೆ 1000 ಗೇಜ್ದು ಒಂದು ಪಾಲಿಥಿನ್ ಶೀಟ್ನ ಈ ಆ್ಯಂಟಿ ಟರ್ಮೈಟ್ ಮಾಡಿರ್ತಕ್ಕಂಥ ಸಾಯಿಲ್ ಮೇಲೆ ನಾವು ಲೇ ಮಾಡಿಬಿಟ್ಟು ನಮಗೆ PCC ಅಥವಾ ರಾಫ್ಟ್ ಸ್ಲ್ಯಾಬ್ ಇರ್ಬೋದು, ನಮಗೆ ಯಾವುದು ಆ್ಯಸ್ ಪರ್ ದ ಡ್ರಾಯಿಂಗ್ ಯಾವುದು ಬರುತ್ತೆ ಅದನ್ನು ಮಾಡ್ಬೋದು. ನಮ್ಮ ಸೈಟಲ್ಲಿ 50 mm 20 ಗ್ರೇಡ್ PCC ಆದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಮ್ಮದು ವಾಟರ್ ಪ್ರೂಫಿಂಗ್ ವರ್ಕ್. ವಾಟರ್ ಪ್ರೂಫಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಫಸ್ಟು ನಾವು ಪ್ರೈಮರ್ ಕೋಟ್ ಅಂತೇಳಿ ಬಿಟುಮಿನಸ್ ಕೋಟ್ನ ನಾವು ಲೈ ಮಾಡ್ತೀವಿ. ಆ್ಯಂಡ್ ಓವರ್ ಆಲ್ ದ ರಾಫ್ಟ್ ಅಂದರೆ PCCಲಿ ಇದ್ರ ಮೇಲೆ ನಾವು ಟಾರ್ಚಿಂಗ್ ಮೆಥಡ್ ಅಂತ ಯೂಸ್ ಮಾಡಿಬಿಟ್ಟು ಬಿಟುಮಿನಸ್ ಮೆಂಬ್ರೇನು ಆ್ಯಸ್ ಪರ್ ದ ಡ್ರಾಯಿಂಗ್ ನಮ್ಮದು ವಾಟರ್ ಪ್ರೂಫ್ ಮೆಂಬ್ರೇನ್ ಬಂದು 50 mm ಇದೆ. 50 mm ಬಿಟುಮಿನಸ್ ಮೆಂಬ್ರೇನು ನಾವು ಲೈ ಮಾಡ್ತೀವಿ. ಇದಾದಮೇಲೆ ಇದ್ರ ಮೇಲೆ ಪ್ರೊಟೆಕ್ಷನ್ ಸ್ಕ್ರಿಡ್ ಕಾಂಕ್ರೀಟ್ ಅಂತೇಳಿ M50 ಗ್ರೇಡ್ದು ಬರುತ್ತೆ. ಇದ್ರ ಮೇಲೆ ನಮಗೆ ರಾಫ್ಟ್ದು ಬಾಟಮ್ ರಿಇನ್ಫೋರ್ಸ್ಮೆಂಟ್, ಟಾಪ್ ರಿಇನ್ಫೋರ್ಸ್ಮೆಂಟ್ ಆಗಿ ರಾಫ್ಟ್ದು ಕಾಂಕ್ರೀಟ್ ಆಗುತ್ತೆ. ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಿಜುವಲೈಸೇಷನ್ ತೋರಿಸ್ತೀನಿ ನಾನು. ಪ್ರಾಪರ್ ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ನಮಗೆ GT ಅವರು ಬಂದು ಸಾಯಿಲ್ ಟೆಸ್ಟ್ ಮಾಡ್ತಾರೆ. 3 ರೆಸ್ಪೆಕ್ಟೆಡ್ ಲೊಕೇಶನ್ ಅವರು ಚೂಸ್ ಮಾಡಿ ಕಾಂಪ್ಯಾಕ್ಷನ್ ಯಾವ ರೀತಿ ಇದೆ ಅಂತೇಳಿ ನಮಗೆ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟ್ ಮಾಡಿ ಸಾಯಿಲ್ದು ನಮಗೆ ರಿಪೋರ್ಟ್ ಕೊಡ್ತಾರೆ. ನೆಕ್ಸ್ಟ್ ನಾವು ಪ್ರೊಸೀಡ್ ಮಾಡಬೇಕು PCC ಕಾಂಕ್ರೀಟ್ಗೆ ಆಫ್ಟರ್ GT ರಿಪೋರ್ಟ್ ಬಂದ ಮೇಲೆ. ಈಗ ನೀವು ನೋಡ್ತಿರೋದು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಅಂತೇಳಿ ಸ್ಪ್ರೇ ಮಾಡ್ತಿರೋದು. ಇದು ಆದಮೇಲೆ ನಮಗೆ ಇದ್ರ ಮೇಲೆ ಬಂದು 1000 ಗೇಜ್ದು ಪಾಲಿಥಿನ್ ಶೀಟ್ನ ನಾವು ಲೇ ಮಾಡ್ತೀವಿ ಥ್ರೂಔಟ್ ದ ಏರಿಯಾ, ನಮ್ಮದು ಎಲ್ಲಿ ರಾಫ್ಟ್ ಬರ್ತಿದೆ ಅಂತೇಳಿ. ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಆದಮೇಲೆ ಇದ್ರ ಮೇಲೆ ನಮಗೆ PCC ಕಾಂಕ್ರೀಟ್ ಬರುತ್ತೆ, ಅದು ಬಂದು M20 ಗ್ರೇಡ್ದು. ದೆನ್ ಇದಾದಮೇಲೆ ನಾವು ಸರ್ಫೇಸ್ ಪ್ರಿಪರೇಷನ್ ಮಾಡಿ, ಅಂದರೆ ಏನಾದರೂ ಕ್ರ್ಯಾಕ್ಸ್ ಇದ್ದರೆ ಕ್ರ್ಯಾಕ್ಸ್ ಎಲ್ಲ ಸ್ವಲ್ಪ ಫಿಲ್ ಮಾಡಿ ಅದ್ರ ಮೇಲೆ ನಾವು ಬಿಟುಮಿನಸ್ ಕೋಟ್ನ ನಾವು ಲೇ ಮಾಡ್ತೀವಿ 2 ಲೇಯರ್ ಆಗಿ. ಬಿಟುಮಿನಸ್ ಕೋಟ್ ಆದಮೇಲೆ ಒಂದೇ ಡ್ರೈ ಆದಮೇಲೆ ನಾವು ಇದ್ರ ಮೇಲೆ ಪ್ರಾಪರ್ ಬಿಟುಮಿನಸ್ ಮೆಂಬ್ರೇನ್ನ ನಾವು ಹಾಕ್ತಾ ಬರ್ತೀವಿ. ಅದು ಬಂದು ನಮ್ಮದು 50 mm ಆ್ಯಸ್ ಪರ್ ದ ಡ್ರಾಯಿಂಗು ವಾಟರ್ ಪ್ರೂಫ್ ಮೆಂಬ್ರೇನ್ ಬಿಟುಮಿನಸ್ ಮೆಂಬ್ರೇನ್ ಇದೆ. 50 mm ನಾವು ವಾಟರ್ ಪ್ರೂಫ್ ಮೆಂಬ್ರೇನ್ನ ಟಾರ್ಚಿಂಗ್ ಮೆಥಡ್ ಅಂತಂದರೆ ಗ್ಯಾಸ್ ಲೈಟರ್ನ ನಾವು ಯೂಸ್ ಮಾಡಿ ಮೆಲ್ಟ್ ಮಾಡಿ ಅದನ್ನು ನಾವು ಓವರ್ಲ್ಯಾಪಿಂಗ್ ಜಾಯಿಂಟ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಮಾಡ್ತೀವಿ. ಅದ್ರ ಮೇಲೆ ನಾವು 1000 ಗೇಜ್ದು ಪಾಲಿಥಿನ್ ಅಗೇನ್ ನಾವು ಹಾಕಿ ಪಾಲಿಥಿನ್ ಶೀಟ್ನ ಹಾಕಿ ನಾವು ಕಾಂಕ್ರೀಟ್ನ ಮಾಡ್ತೀವಿ, ಸ್ಕ್ರೀಡ್ ಕಾಂಕ್ರೀಟ್. ನೀವಿಲ್ಲಿ ನೋಡ್ತಿರ್ಬೋದು, ಇದು ಬಂದು ಏರಿಯಲ್ ವ್ಯೂ ಆಫ್ ವಾಟರ್ ಪ್ರೂಫಿಂಗ್. ನಮ್ಮದು ರಿಟೈನಿಂಗ್ ವಾಲಲ್ಲಿ ವಾಟರ್ ಪ್ರೂಫಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ರಿಟೈನಿಂಗ್ ವಾಲಲ್ಲಿ ಫಸ್ಟು ನೀವು ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಫ್ಟರ್ 7 ಡೇಸ್ ಕ್ಯೂರಿಂಗ್, ಅಂದರೆ ಕ್ಯೂರಿಂಗ್ ಶೆಡ್ಯೂಲ್ನ ನೀವು ಚೆಕ್ ಮಾಡಿ 7 ಡೇಸ್ ಪ್ರಾಪರ್ ಕ್ಯೂರಿಂಗ್ ಆಗಿದ್ದರೆ ದೆನ್ ನೀವು ಸರ್ಫೇಸ್ ಪ್ರಿಪರೇಷನ್ಸ್ನ ರೆಡಿ ಮಾಡಿ. ಮೀನ್ಸ್ ಚಿಕ್ಕ ಪುಟ್ಟ ಕ್ರ್ಯಾಕ್ಸ್ ಎಲ್ಲ ಇದ್ದರೆ ಅದನ್ನು ನೀವು ಯೂಸಿಂಗ್ ಅವರ್ ಮೇಸನ್ಸ್ ಅದನ್ನು ಫಿಲ್ ಮಾಡಿ 1 ಡೇ ಗ್ಯಾಪ್ ಕೊಟ್ಟು ಮತ್ತೆ ನೀವು ಬಿಟುಮಿನಸ್ ಕೋಟ್ನ ಇದ್ರ ಮೇಲೆ ಬಿಟುಮಿನಸ್ ಪ್ರೈಮರ್ ಕೋಟ್ನ ನೀವು ಹೊಡಿಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಪ್ರೈಮರಿ ಮೆಂಬ್ರೇನ್ ದೆನ್ ಸೆಕೆಂಡ್ರಿ ಮೆಂಬ್ರೇನ್ನ ನೀವು ಯೂಸಿಂಗ್ ಟಾರ್ಚಿಂಗ್ ಮೈ ಮೆಥಡ್ ಅದನ್ನು ನೀವು ಆಗ್ತಾ ಹೋಗಬೇಕಾಗುತ್ತೆ. ನೀವೀಗ ನೋಡ್ತಿರ್ಬೋದು ನಮ್ಮ ಮೇಸನ್ಸ್ ಕ್ರ್ಯಾಕ್ ಫಿಲ್ಲಿಂಗ್ ಮಾಡ್ತಿದ್ದಾರೆ ಚಿಕ್ಕ ಪುಟ್ಟ ಕ್ರ್ಯಾಕ್ಸ್ನ. ಓಕೆ, ದೆನ್ ಇದು ನಮ್ಮ ಸೈಡ್ ಡೈಮೆನ್ಷನ್ ಬಂದು 133 ಮೀಟರ್ ಬೈ 81 ಮೀಟರ್ ಇದೆ. 133 ಲೆಂತ್ ಇದೆ, 81 ಮೀಟರ್ ವಿಡ್ತ್ ಇದೆ. ಇದು ನಮ್ಮದು ಆ್ಯಕ್ಚುಲಿ ಪ್ರಾಜೆಕ್ಟ್ ಬಂದು ಸೀಲೇನ್ ರೆಸಿಡೆನ್ಸ್ ಅಂತೇಳಿ G+13 ಫ್ಲೋರ್ ಇದೆ. ನಾವು ಈಗ 2 ಫ್ಲೋರ್ ಏನು ಮಾಡ್ತಿದ್ದೀವಲ್ಲ, ಇದು ಪಾರ್ಕಿಂಗ್ ಬಂದು ನೀವು ನೋಡ್ತಿರ್ಬೋದು. ಓವರ್ಲ್ಯಾಪಿಂಗ್ ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ನ ನಮ್ಮ ಜನ ಬಂದು ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಮಾಡಿ ಓವರ್ಲ್ಯಾಪಿಂಗ್ ಆ್ಯಸ್ ಪರ್ ದ ಡ್ರಾಯಿಂಗ್ ನಮ್ಮದು 25 mm ಓವರ್ಲ್ಯಾಪಿಂಗ್ ಲೆಂತ್ ವಾಟರ್ ಮೆಂಬ್ರೇನ್ ಶುಡ್ ಬಿ ಎಕ್ಸ್ಪೋಸ್ ಟು ದ ಅನದರ್ ಲೆವೆಲ್ ಅಂತಂದರೆ ಬೇರೆ ಲೆವೆಲಿಗೆ ಕೂಡ. ಅಂದರೆ ನಮ್ಮದು ಈಗ ಪಾರ್ಕಿಂಗ್ 2, ದೆನ್ ಮುಂದೆ ಬರ್ತಕ್ಕಂಥದ್ದು ಪಾರ್ಕಿಂಗ್ 1, ಅಲ್ಲಿ ಕೂಡ ನಿಮಗೆ ಇದು ಪ್ರೊಜೆಕ್ಟ್ ಆಗಬೇಕು 25 mm. ಸೇಮ್ ನಾವು ಯಾವ ರೀತಿ ರಾಫ್ಟಲ್ಲಿ ಬಿಟುಮಿನಸ್ ಕೋಟ್ ಮಾಡಿ ಮತ್ತು ಅದ್ರ ಮೇಲೆ ಬಿಟು ಪ್ಲಸ್ ಬಿಟು ಬೋರ್ಡ್ ನಾವು ಹಾಕಿದ್ವು 25+25 mm ಟೋಟಲ್ 50 mm ನಮ್ಮದು ವಾಟರ್ ಪ್ರೂಫ್ ಮೆಂಬ್ರೇನ್. ಅದೇ ರೀತಿ ಕೂಡ ಇಲ್ಲಿ ರಿಟೈನಿಂಗ್ ವಾಲಲ್ಲಿ ನಾವು ಮಾಡ್ತೀವಿ. ಇಲ್ಲಿ ಬಂದಿರತಕ್ಕಂಥ ವಾಟರ್ ಪ್ರೂಫ್ದು ಓವರ್ಲ್ಯಾಪಿಂಗ್ದು ಔಟರ್ ಸ್ಲ್ಯಾಬ್ ಲಿಮಿಟಲ್ಲಿ ಇದಕ್ಕೆ ನಾವು ಟಾರ್ಚಿಂಗ್ ಮೆಥಡ್ನ ಜಾಯಿನ್ ಮಾಡಿ ನಾವು ಇದರಲ್ಲಿ ರಿಟೈನಿಂಗ್ ವಾಲಲ್ಲಿ ವಾಟರ್ ಪ್ರೂಫ್ ಮೆಂಬ್ರೇನ್ನ ಹಾಕ್ತೀವಿ. ಮುಂದೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನಮ್ಮ ಪ್ರಾಜೆಕ್ಟ್ ಲೊಕೇಟ್ ಆಗಿರೋದು ಬಂದು
ಅಜ್ಮಾನ್ ಅಲ್ಜೋರಾ ಬೀಚ್ ಪಕ್ಕದಲ್ಲೇ ನಮ್ಮದು ಪ್ರಾಜೆಕ್ಟ್ ಇದೆ. ಹಾಗಾಗಿ ನಾವೇನಕ್ಕೆ ವಾಟರ್ ಪ್ರೂಫಿಂಗ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ, ವಾಟರ್ ಪ್ರೂಫ್ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ವಾಟರ್ ಲೀಕೇಜಸ್ ಎಲ್ಲ ಸ್ಟ್ರಕ್ಚರಲ್ಲಿ ಆಗುತ್ತೆ. ಸ್ಟ್ರಕ್ಚರಲ್ಲಿ ಇಲ್ಲಿ ಒಂದು ಸಾಲ್ಟಿ ವಾಟರ್, ಗ್ರೌಂಡ್ ವಾಟರ್ ಲೆವೆಲ್ ಎಲ್ಲ ತುಂಬ ಮೇಲೆ ಇರುತ್ತೆ, ಸ್ಟ್ರಕ್ಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ದಟ್ಸ್ ವೈ ನಾವು ಇಷ್ಟು ಕೇರ್ಫುಲಿ ಕನ್ಸಿಡರ್ ಮಾಡಿ ವಾಟರ್ ಪ್ರೂಫಿಂಗ್ ವರ್ಕ್ನ ನಾವು ಮಾಡಿಸ್ತೀವಿ. ಈಗ ನೀವು ನೋಡ್ತಿದ್ದಾರಲ್ಲ, ಇವರು ಮಾಡ್ತಿದ್ದಾರೆ ಟಾರ್ಚಿಂಗ್ ಮೆಥಡಿಂದ ವಾಟರ್ ಪ್ರೂಫ್ ಮೆಮ್ಬ್ರೇನ್ನ ಲೇ ಮಾಡ್ತಿದ್ದಾರೆ ನಮ್ಮ ರಿಟೈನಿಂಗ್ ವಾಲಲ್ಲಿ. ನೀವು ನೋಡ್ಬೋದು ಅವ್ನು ಗ್ಯಾಸ್ ಲೈಟರ್ ಯೂಸ್ ಮಾಡಿ ಪ್ರೈಮರಿ ವಾಟರ್ ಪ್ರೂಫ್ ಮೆಮ್ಬ್ರೇನ್ 25 mm ಮಾಡ್ತಿದ್ದಾನೆ. ಆಲ್ರೆಡಿ ಬಿಟುಮಿನಸ್ ಕೋಟ್ ರಿಟೈನಿಂಗ್ ವಾಲಲ್ಲಿ ಹಾಕಿದ್ದಾರೆ. ಈಗ ನೋಡ್ಬೋದು ಹೀಟ್ ಮಾಡ್ತಿದ್ದಾನೆ. ಅದೇ ಥರನೇ ಹೀಟ್ ಮಾಡಿ ಇದರಲ್ಲಿ ಪೇಸ್ಟ್ ಮಾಡ್ತಾ ಬರ್ತಾರೆ. ಇದೇ ರೀತಿ ಕಂಪ್ಲೀಟ್ ಓವರಾಲ್ ನಮ್ಮ ರಿಟೈನಿಂಗ್ ವಾಲಲ್ಲಿ ಟಾರ್ಚಿಂಗ್ ಮೆಥಡ್ ಯೂಸ್ ಮಾಡಿ ವಾಟರ್ ಪ್ರೂಫ್ನ ಹಾಕ್ತಾ ಬರ್ತಾರೆ. ಇನ್ ಫ್ಯೂಚರಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಫೋಟೋಸ್ ಎಲ್ಲ ತೋರಿಸ್ತೀನಿ ಯಾವ ರೀತಿ ಕಂಪ್ಲೀಟ್ ಆಗಿದೆ ಅಂತೇಳಿ. ನೀವೀಗ ಏನು ನೋಡ್ತಿದ್ದೀರ ವಿಡಿಯೋದಲ್ಲಿ, ಇದನ್ನು ನಾವು ಕರಿತೀವಿ ಟಾರ್ಚಿಂಗ್ ಮೆಥಡ್ ಇನ್ ವಾಟರ್ ಪ್ರೂಫಿಂಗ್ ಅಂತೇಳಿ. ದೆನ್ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಂಥ ಒಂದೆರಡು ವಿಷಯ ಅಂತಂದರೆ, ಅವರು ಕೂಡ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ ಫ್ಯೂಚರಲ್ಲಿ ನಮಗೆ ಇದು ಸ್ಟ್ರಕ್ಚರ್ಲಿ ಎಫೆಕ್ಟ್ ಆಗುತ್ತೆ. ಹೆಂಗೆ ಆಗುತ್ತೆ ಅಂತಂದರೆ, ಅವರು ಏನಾದರೂ ಕೇರ್ಲೆಸ್ ಮಾಡಿದ್ರೆ, ಲೈಕ್ ಕ್ರ್ಯಾಕ್ಸ್ ಎಲ್ಲ ಇದ್ದು ಕೂಡ ಅವರು ಬಿಟಮಿನಸ್ ಪ್ರೈಮರ್ ಕೋಟ್ನ ಅವ್ರು ಹೊಡೆದ್ರೆ ಆ ಜಾಗದಿಂದ ನಮಗೆ ನೀರು ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಇಂಟರ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ನಾವು ಅಪ್ರೂವ್ ಕೊಡಬೇಕು. ಓಕೆ, ಪ್ರೈಮರಿ ಬಿಟಮಿನಸ್ ಕೋಟ್ ಅಪ್ರೂವ್ ಆಗಿದೆ, ದೆನ್ ನೀನು ಸೆಕೆಂಡ್ರಿ ಅಂದರೆ ಮೆಮ್ಬ್ರೇನ್ ವರ್ಕಿಗೆ ನೀವು ಸ್ಟಾರ್ಟ್ ಮಾಡು ಅಂತೇಳಿ. ನೀವೀಗ ನೋಡ್ತಿರ್ಬೋದು ರೈಟ್ ಸೈಡಲ್ಲಿ ಬಿಟಮಿನಸ್ ಬೋರ್ಡ್ ಅಂತೇಳಿ ಮೆಮ್ಬ್ರೇನ್ ವರ್ಕ್ ಮಾಡಿದ್ದಾರೆ 50 mm. ಇದು ನಾನು ಅಪ್ರೂವ್ ಕೊಟ್ಟಿದ್ದೆ ಅವರಿಗೆ, ಬಿಟುಮಿನಸ್ ಓಕೆ ಕರೆಕ್ಟ್ ಇದೆ, ನೀನು ನೆಕ್ಸ್ಟ್ ಪ್ರೊಸೀಡ್ ಮಾಡು ಅಂತೇಳಿ. ಈ ಥರ ನೀವು ಕೇರ್ಫುಲಿ ಕನ್ಸಿಡರ್ ಮಾಡಬೇಕು. ಆರ್ಎಲ್ಸ್ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಸ್ಟ್ರಕ್ಚರಲ್ಲಿ ಮುಂದೆ ವಾಟರ್ ಲೀಕೇಜಸ್ ಪಕ್ಕ ಆಗೇ ಆಗುತ್ತೆ. ಬಿಕಾಸ್ ಇಲ್ಲಿ ಎಲ್ಲ ಟೆಂಪ್ರೇಚರ್ ಕೂಡ ಜಾಸ್ತಿ, ದೆನ್ ಹ್ಯುಮಿಡಿಟಿ ಕೂಡ ಜಾಸ್ತಿ, ಹಾಗೆ ಗ್ರೌಂಡ್ ವಾಟರ್ ಟೇಬಲಲ್ಲಿ ವಾಟರ್ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ತುಂಬ ಮೇಲೆ ಇರುತ್ತೆ ಗ್ರೌಂಡ್ ವಾಟರ್ ಟೇಬಲ್ಲು. ಹಾಗಾಗಿ ನೀವು ಕೇರ್ಫುಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದಿಷ್ಟು ದುಬೈಯಲ್ಲಿ ವಾಟರ್ ಪ್ರೂಫಿಂಗ್ ಯಾವ ರೀತಿ ನಡೆಯುತ್ತೆ ಅಂತೇಳಿ. ದೆನ್ ಕನ್ಸ್ಟ್ರಕ್ಷನ್ ಸೀಕ್ವೆನ್ಸ್ ಯಾವ ರೀತಿ ಅಂತೇಳಿ, ಬ್ಯಾಕ್ ಫಿಲ್ಲಿಂಗಿಂದ ಹಿಡಿದು ಪ್ರತಿಯೊಂದು ಅಪ್ ಟು ನೀವು ರಾಫ್ಟ್ ಲಿಮಿಟ್ವರೆಗೂ ಇದು ಇಷ್ಟೇ ಕನ್ಸ್ಟ್ರಕ್ಷನಲ್ಲಿ ಸ್ಟ್ಯಾಂಡರ್ಡೈಸ್ ಇದೆ. ಈಗ ನೀವೇನು ಫೋಟೋಸ್ ನೋಡ್ತೀರಲ್ಲ, ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ವಾಟರ್ ಪ್ರೂಫಿಂಗ್ ಬಿಟುಮಿನಸ್ ವರ್ಕ್ ಮತ್ತು ಬಿಟುಮಿನಸ್ ಮೆಮ್ಬ್ರೇನ್ ವರ್ಕ್. ನಮ್ಮ ಇದು ಸೈಟ್ ಬಂದು ಅಲ್ಜೋರಾ ಸೀ ಲೈನ್ ರೆಸಿಡೆನ್ಸ್ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಅನುಕೂಲ ಆಗಿದರೆ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.